ಜೆ ಕೃಷ್ಣಮೂರ್ತಿಯವರ ಅನುದಿನ ಚಿಂತನ ಪುಸ್ತಕ ವಾಚನ ಮಾಡೋಣ. ಮುಕ್ತವಾದ ಮನಸ್ಸಿನಲ್ಲಿ ವಿನಯವಿರುತ್ತದೆ. ಮಾನಸಿಕ ಅವಲಂಬನೆಯನ್ನು ಕುರಿತು ನೀವು ಎಂದಾದರೂ ಯೋಚಿಸಿದ್ದೀರಾ? ನೀವು ಈ ಬಗ್ಗೆ ಆಳವಾಗಿ ಯೋಚಿಸಿದರೆ ನಾವೆಲ್ಲರೂ ಭಯಂಕರ ಒಂಟಿತನದಲ್ಲಿರುವುದು ತಿಳಿಯುತ್ತದೆ. ನಮ್ಮಲ್ಲಿ ಅನೇಕರ ಮನಸ್ಸು ಆಳವಿಲ್ಲದ್ದು, ಖಾಲಿಯಾದದ್ದು. ಪ್ರೀತಿ ಎಂದರೇನೆಂದು ನಮ್ಮಲ್ಲಿ ಅನೇಕರಿಗೆ ತಿಳಿದಿಲ್ಲ. ನಮ್ಮೊಳಗಿನ ಒಂಟಿತನದಿಂದಾಗಿ, ನಮ್ಮೊಳಗಿನ ಕೊರತೆಯಿಂದಾಗಿ, ಖಾಸಗಿತನದಿಂದಾಗಿ ನಾವು ಯಾವುದಕ್ಕಾದರೂ ಅಂಟಿಕೊಂಡಿರುತ್ತೇವೆ. ಕುಟುಂಬವನ್ನು ಅವಲಂಬಿಸಿಕೊಂಡಿರುತ್ತೇವೆ. ಹೆಂಡತಿಯೋ ಗಂಡನೋ ನಮ್ಮಿಂದ ದೂರವಾದಾಗ ಅಸೂಯೆ ಪಡುತ್ತೇವೆ. ಅಸೂಯೆ ಪ್ರೀತಿಯಲ್ಲ. ಕುಟುಂಬದಲ್ಲಿರುವ ಪ್ರೀತಿಯನ್ನು ಸಮಾಜ ಗುರುತಿಸಿ ಆ ಪ್ರೀತಿ ಗೌರವಾನ್ವಿತವೆಂದು ಭಾವಿಸಿದೆ. ಇದು ಇನ್ನೊಂದು ಬಗೆಯ ರಕ್ಷಣೆ. ನಮ್ಮಿಂದ ನಾವು ಮಾಡುವ ಇನ್ನೊಂದು ಬಗೆಯ ಪಲಾಯನ. ಅವಲಂಬನೆಯನ್ನು ಬೆಳೆಸಿಕೊಂಡಿರುವ ಮನಸ್ಸು ಸ್ವತಂತ್ರವಾಗಿರಲಾರದು. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ನಾವೀಗ ಯಾರನ್ನೋ ಪ್ರೀತಿಸ್ತೀವಿ ಅಂದರೂ ಕೂಡ ಅದು ಒಂದು ಅವಲಂಬನೆ ಅಂತ. ಏನಕ್ಕೆ ಅವಲಂಬಿಸ್ತೀವಿ ಅಂದರೆ, ನಮ್ಮೊಳಗೊಂದು ಖಾಲಿತನ ಇದೆ, ಒಂಟಿತನ ಇದೆ. ಅದನ್ನು ತುಂಬ್ಕೊಳ್ಳೋಕ್ಕೆ ಅಂತ ನಾವು ಇನ್ನೊಬ್ಬರನ್ನ ಅವಲಂಬಿಸ್ತೀವಿ, ಇನ್ನೊಬ್ಬರನ್ನ ಪ್ರೀತಿಸ್ತೀವಿ ಅಂತ ಅನ್ಕೋತೀವಿ. ಆ ಪ್ರೀತಿಯ ಮೂಲಕ ಒಂದು ರಕ್ಷಣೆ ನಮಗೆ ಸಿಗುತ್ತೆ. ನಮಗೆ ನಿಜದಲ್ಲಿ ಬೇಕಾಗಿರೋದು ಒಂದು ರಕ್ಷಣೆ. ನಾವು ಅದರ ಪ್ರೀತಿ ಮಾಡ್ತಿದ್ದೀವಿ ಅಂತ ಅನ್ಕೋತೀವಿ. ಅದು ನಿಜವಾದ ಪ್ರೀತಿ ಅಲ್ಲ. ನಾವು ಯಾರನ್ನೇ ಮಾಡಿದ್ರೂ ಕೂಡ ಹೆಚ್ಚಿನದಾಗಿ ಅದು ನಿಜವಾದ ಪ್ರೀತಿ ಆಗಿರೋದಿಲ್ಲ. ಅಂದರೆ ಅಲ್ಲಿ ಒಂದು ಸ್ವಾರ್ಥ ಇದೆ. ನಮಗೆ ಒಂದು ರಕ್ಷಣೆ ಬೇಕು, ಒಂದು ಪ್ರೀತಿಯ ಭಾವ ನಮಗೆ ಬೇಕು. ಸಮಾಜದಲ್ಲೂ ಕೂಡ ನಾವು ಗಂಡನನ್ನು ಹೆಂಡತಿಯನ್ನೋ ಪ್ರೀತಿಸಿದ್ರೆ ನಾವು ಸಮಾಜ ಅದನ್ನು ಒಪ್ಪಿಕೊಳ್ಳುತ್ತೆ, ಸ್ವೀಕರಿಸುತ್ತೆ, ಅದನ್ನು ಶ್ರೇಷ್ಠ ಅಂತ ಭಾವಿಸುತ್ತೆ. ಅದಕ್ಕಾಗಿ ನಮ್ಗೆ ಆ ರಕ್ಷಣೆ ಸಿಗುತ್ತೆ. ಅಲ್ಲಿ ಸಮಾಜ ಒಪ್ಪೋ ಒಂದು ರಕ್ಷಣೆ ಸಿಗುತ್ತಲ್ವ. ಆ ಕಾರಣಕ್ಕಾಗಿ ನಾವೊಂದು ಕುಟುಂಬ ವ್ಯವಸ್ಥೆಯನ್ನು ಮಾಡಿಕೊಂಡು ಅವ್ರನ್ನ ಪ್ರೀತಿಸ್ತೀವಿ. ಅಂದರೆ ಅವಲಂಬನೆಯನ್ನು ಮಾಡ್ಕೊಂಡಿರ್ತೀವಿ ನಾವು. ಮುಖ್ಯವಾಗಿ ನಮ್ಮ ಸ್ವಾರ್ಥವೇ ಇದೆ ಇಲ್ಲಿ. ಅದಕ್ಕಾಗಿ ಅಲ್ಲಿ ನಿಜವಾದ ಪ್ರೀತಿ ಇರಲ್ಲ. ಇನ್ನೊಂದು ವಿಷಯನ ನೋಡ್ಬೋದು ಅಂದರೆ, ಇಲ್ಲಿ ನಮ್ಮೊಳಗೆ ಒಂದು ಒಂಟಿತನ ಇದೆ, ಖಾಲಿತನ ಇದೆ. ಆ ಖಾಲಿತನದಿಂದ ನಮಗೆ ಪಲಾಯನ ಮಾಡಬೇಕಿದೆ. ನಮ್ಗೆ ಖಾಲಿತನದಲ್ಲಿ ನಾವೊಬ್ಬರೇ ಇರೋಕ್ಕಾಗಲ್ಲ. ನಮಗೆ ಆ ಪಲಾಯನ ಮಾಡೋದಕ್ಕಾಗಿ ನಾವು ಪ್ರೀತಿ ಅಂತ ಅಂದ್ಕೊಂಡು ಒಬ್ಬರನ್ನ ಅವಲಂಬಿಸ್ತೀವಿ. ಇಲ್ಲಿ ಹೇಳ್ತಿದ್ದಾರೆ, ಯಾವಾಗ ಅವಲಂಬನೆ ಇರುತ್ತೆ, ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ತೀವಿ, ಆಗ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ. ಮುಂದೆ ಹೋಗೋಣ. ನೀವು ಸ್ವತಂತ್ರರಾಗಬೇಕು. ಏಕೆಂದರೆ ಸ್ವತಂತ್ರವಾದ ಮನಸ್ಸಿನಲ್ಲಿ ವಿನಯದ ಸಾರಸತ್ವವೂ ಇದೆ ಎಂದು ನಿಮಗೆ ತಿಳಿಯುತ್ತದೆ. ಸ್ವತಂತ್ರವಾದ, ಆದ್ದರಿಂದಲೇ ವಿನಯವಂತಾದ ಮನಸ್ಸು ಕಲಿಯಬಲ್ಲದು. ವಿರೋಧಿಸುವ ಮನಸ್ಸು ಏನನ್ನೂ ಕಲಿಯಲಾರದು. ಕಲಿಯುವುದೆಂದರೆ ಅಪೂರ್ವವಾದ ಸಂಗತಿ. ತಿಳುವಳಿಕೆಯ ಸಂಗ್ರಹ ಕಲಿಕೆಯಲ್ಲ ಅಲ್ವಾ. ನಾವು ಸಾಮಾನ್ಯ ಕಲಿಕೆ ಅದನ್ನೇ ಅಂದ್ಕೊಂಡಿದ್ದೀವಿ. ಲೌಕಿಕದ ಯಾವುದೇ ಒಂದು ವಿಷಯದ ಬಗ್ಗೆ, ಪರ್ಟಿಕ್ಯುಲರ್ ಒಂದು ವಿಷಯದ ಬಗ್ಗೆ ನಾವು ಕಲಿಯೋದನ್ನೇ ಕಲಿಕೆ ಅಂತ ಅಂದ್ಕೊಂಡಿದ್ದೀವಿ. ಜ್ಞಾನ ಸಂಗ್ರಹವೇ ಬೇರೆ. ಅಂದರೆ ಅದು ಕೇವಲ ಜ್ಞಾನ ಸಂಗ್ರಹ ಆಗುತ್ತೆ. ಈ ಹೊರಗಿನ ಕಲಿಕೆ, ಜ್ಞಾನ ಸಂಗ್ರಹವೇ ಬೇರೆ, ಕಲಿಕೆಯೇ ಬೇರೆ. ಜ್ಞಾನ ಸಂಗ್ರಹ ಕಲಿಕೆಗಿಂತ ಸುಲಭವಾದದ್ದು. ನಾವು ಯಾವುದನ್ನು ಜ್ಞಾನವೆಂದು ಕರೆಯುತ್ತೇವೆಯೋ ಅದು ಗೊತ್ತಿರುವುದರಿಂದ ಗೊತ್ತಿರುವುದಕ್ಕೆ ಮಾಡುವ ಪ್ರಯಾಣ. ಇಲ್ಲಿ ಗೊತ್ತಿರೋದ್ರಿಂದ ಗೊತ್ತಿರೋದಕ್ಕೆ ಮಾಡುವ ಪ್ರಯಾಣ ಅಂತಿದೆ ಕಲಿಕೆ ಅಲ್ವಾ. ಅಂದರೆ ಏನು ಅಲ್ಲಿ? ಈಗ ನಾವು ಏನನ್ನೇ ಕಲಿತೀವಿ ಅಂದ್ರೂ, ಹೊಸತನ ಕಲಿತೀವಿ ಅಂದರೂ ಕೂಡ ಹಿಂದಿನದ ನೆನಪುಗಳ ಆಧಾರದ ಮೇಲೆ, ಹಿಂದೆ ಅವುಗಳ ಬಗ್ಗೆ ನಮಗಿರೋ ಒಂದು ಮಾಹಿತಿ ಆಲ್ರೆಡಿ ಸ್ಟೋರ್ ಆಗಿರುತ್ತೆ ನೆನಪಲ್ಲಿ. ಅದರ ಮೂಲಕ, ಅದರ ಆಧಾರದಿಂದ ನಾವು ಹೊಸದನ್ನು ಕಲಿತಾ ಹೋಗ್ತೀವಿ. ಹಳೆಯದ್ದು ಇಲ್ಲ ಅಂದರೆ ಹೊಸದನ್ನು ಕಲಿಯೋಕ್ಕಾಗಲ್ಲ. ಅದಕ್ಕಾಗಿ ನಾವು ಗೊತ್ತಿರೋದ ಒಂದು ಲಿಂಕ್ನ ಆಧಾರದ ಮೇಲೆ ಮುಂದಿನ ಕಲಿತಾ ಹೋಗ್ತೀವಿ. ಅದು ನಿಜವಾದ ಕಲಿಕೆ ಅಲ್ಲ ಅಂತ ಹೇಳ್ತಿದ್ದಾರೆ. ಕಲಿಕೆ ಎಂದರೆ ಗೊತ್ತಿರುವುದರಿಂದ ಆರಂಭಿಸಿ ಗೊತ್ತಿಲ್ಲದರತ್ತ ಸಾಗುವ ಪ್ರಯಾಣ. ನಾವು ಕಲಿಯುವುದು ಹೀಗೆ ಅಲ್ಲವೇ? ಅವರೇನು ಹೇಳ್ತಿದ್ದಾರೆ, ನಿಜವಾದ ಕಲಿಕೆ ಅಂದರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದರ ಕಡೆ ಹೋಗೋದು ಅಂತ. ಇಲ್ಲಿ ಮಜಾ ಇದೆ ಅಲ್ವಾ. ಗೊತ್ತಿಲ್ಲದನ್ನು ಕಲಿಯೋದು ಹೇಗೆ? ಇಲ್ಲಿ ಅವರು ನಿಶ್ಚಿತವಾಗಿ ಗೊತ್ತಿಲ್ಲದನ್ನು ಕಲಿಯೋದು ಅಂತ ಹೇಳ್ತಿಲ್ಲ, ಗೊತ್ತಿಲ್ಲದರೆಡೆ ಪಯಣಿಸಬೇಕು ಅಂತ. ಅದೊಂದು ಪಯಣ ಅಷ್ಟೇ, ಅದೊಂದು ಜರ್ನಿ ಅಷ್ಟೇ. ನಮಗೇನು ಗೊತ್ತಿದೆ, ಹೊರಗಿನ ಲೌಕಿಕತ ಜ್ಞಾನ ಎಲ್ಲವನ್ನೂ ಗೊತ್ತು ಮಾಡ್ಕೋಬೋದು. ಯಾವುದೋ ಪುಸ್ತಕವನ್ನು ಓದಿ ಏನೇ ಓದಿದ್ರೂ, ನಮಗೆ ಯಾರನ್ನೋ ಕೇಳಿದ್ರೂ ಎಲ್ಲ ವಿಷಯ ಜ್ಞಾನಗಳು ಸಿಗುತ್ತೆ. ಆದರೆ ಗೊತ್ತಿಲ್ಲದ್ದು ಏನು? ನಮ್ಮ ಮೂಲ ನಮಗೆ ಗೊತ್ತಿಲ್ಲ. ನಾವು ಹೊರಗಿನ ವಿಷಯ ಎಲ್ಲ ಸಂಗ್ರಹಿಸ್ತಿರ್ತೀವಿ. ನಮ್ಮ ಮೂಲ, ನಾವು ಯಾರು ಅನ್ನೋದು, ಆ ಮೂಲ ಅಂದರೆ ನಮ್ಮೊಳಗಿನ ಸತ್ಯ ಯಾವುದು, ಅದನ್ನು ನಾವು ಹುಡುಕ್ತಾ ಹೋದಾಗ, ಅದನ್ನು ನಾವು ಫೋಕಸ್ ಮಾಡಿ ಅದರ ಕಲಿಯುವಡೆ ನಾವು ಮನಸ್ಸನ್ನು ಹರಿಸಿದಾಗ ಅಲ್ಲಿ
ಖಾಲಿ ಆಗ್ತಾ ಹೋಗುತ್ತೆ ಮನಸ್ಸು. ಏನು ನಾನು ನಾನು ಅಂತ ಅಂದ್ಕೊಂಡಿದ್ವಿ, ಏನನ್ನು ನಾವು ಅಂದ್ಕೊಂಡಿದ್ವಿ ಎಲ್ಲದೂ ಇಲ್ಲದಾಗುತ್ತಾ ಹೋಗುತ್ತೆ. ಎಲ್ಲ ನಮ್ಮ ಅನುಭವಗಳ ಮೂಲವಾಗಿರ್ಬೋದು ಅಥವಾ ನಮ್ಮಲ್ಲಿರೋ ಮಾಹಿತಿಗಳಾಗಿರ್ಬೋದು, ನಾನು ನಾನು ಅನ್ನೋದಾಗಿರ್ಬೋದು, ಎಲ್ಲ ಖಾಲಿ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಅದು ಗೊತ್ತಿಲ್ಲದಾಗುತ್ತೆ. ಅಲ್ಲಿ ಖಾಲಿ ಆಗೋದು ಏನು ಗೊತ್ತಿಲ್ಲದ್ದು. ನಮ್ಗೆ ಗೊತ್ತಿರೋದೆಲ್ಲ ಲೌಕಿಕದೆಡೆ ಬಂದ್ಬಿಡುತ್ತೆ. ಲೌಕಿಕ ಜ್ಞಾನ ಆಯಿತು. ಆ ಪಾರಮಾರ್ಥಿಕ ಜ್ಞಾನ ಅನ್ನೋದು ಗೊತ್ತಿಲ್ಲದು, ಅದು ಏನೂ ಇಲ್ಲ, ಖಾಲಿ ಇದೆ. ಅದಕ್ಕಾಗಿ ಅದು ಗೊತ್ತಿಲ್ಲದ್ದು, ನಮ್ಮ ಮನಸ್ಸಿನ ಆಚೆಯದ್ದು. ಅದರೆಡೆ ನಾವು ಪಯಣ ಮಾಡಬೇಕು. ಹಾಗೆ ಮಾಡ್ತಾ ಮಾಡ್ತಾ ನಾನು 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 ಅನ್ನೋದು ನಮಗೆ ಹೋಗ್ತಾ ಬರುತ್ತೆ. ಈ ಎಲ್ಲ ಹೊರಗಿನ ವಿಷಯ ಜ್ಞಾನಗಳು ಕೇವಲ ವ್ಯವಹಾರವಾಗಿ ಬಿಟ್ಟರೆ ಅದು ನಮ್ಮ ಆಳಕ್ಕಿಳಿಯಲ್ಲ, ಮೇಲಿನ ವ್ಯವಹಾರಕ್ಕಷ್ಟೇ ಸೀಮಿತವಾಗಿರುತ್ತೆ ಅದು. ಅಲ್ಲಿಗೆ ನಿಜವಾದ ಕಲಿಕೆ ಅಂದರೆ ಗೊತ್ತಿಲ್ಲದರೆಡೆ, ಅಂದರೆ ಖಾಲಿತನದೆಡೆ, ನಾನು ಅನ್ನೋದು ಇಲ್ಲದೆಡೆ, ಅಂದರೆ ಅರಿವಿನೆಡೆ ಅಂತಲೂ ಹೇಳ್ಬೋದು. ಅಲ್ಲಿಗೆ ನಾವು ಪಯಣಿಸಬೇಕು ಅಂತ ಹೇಳ್ತಿದ್ದಾರೆ. ಈಗ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಭಾಗದಲ್ಲಿ ನೋಡೋಣ ಮತ್ತೆ.